ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಅಮ್ಮ ನನಗೆ ಆಸ್ಪತ್ರೆಯಲ್ಲೇ ಹೀಗೆ ಹೇಳಿದ್ರು. ನಂತರ ನನ್ನ ಮಗಳ ಬಾಯಿ ಮುಚ್ಚಕ್ಕಾಗಲ್ಲ. ಕೆಲವು ಆಚರಣೆ ಪದ್ಧತಿಗಳು ಹಾಗೆ. ಕೆಲವೊಂದ್ಸಲ ನೆನಪಾಗ್ಬಿಡತ್ತೆ ಅಲ್ವಾ ವಸುಂಧ್ರ? ಅಯ್ಯೋ ಪಾಪ, ಬಾಣಂತಿ ಮಗುನ ಎಷ್ಟು ಅಂತ ಇಲ್ಲೇ ನಿಲ್ಸ್ತೀರಾ? ಭೈರವಿ, ನೀನೇ ಆರ್ತಿ ಮಾಡಮ್ಮ. ನಾನಿದಕ್ಕೆ ಬಿಡಲ್ಲ. ಈ ದರಿದ್ರ ಮಗುಗೆ ಆರ್ತಿ ಬೇರೆ ಕೇಡು. ಇರ್ಲಿ, ಮಾಡ್ತೀನಿ. ಹಾ, ಅಯ್ಯಯ್ಯೋ, ಅಯ್ಯೋ, ಇದೇನಿದು? ಅಪ್ಶಕುನ? ನಮ್ ವಿರಾಟ್ಗೆ ಚಾಕುಯಿಂದ ಚುಚ್ಬಿಟ್ರು. ಆಮೇಲೆ ಭವಾನಿ ಮೇಲೆ ಅಟ್ಯಾಕ್ ಕೂಡ ಆಯ್ತು. ಅಯ್ಯೋ ದೇವ್ರೆ, ಈಗ್ಲೇ ಹೀಗೆ ಇನ್ ಮುಂದೆ ಏನಪ್ಪಾ? ಅಜ್ಜಿ, ಏನ್ ನಿಮ್ ಮಾತಿನ ಅರ್ಥ? ಮಗುವಿಂದಾನೇ ಇಷ್ಟೆಲ್ಲ ಆಯ್ತು ಅಂತನಾ? ನಾನೇನ್ ಹಾಗೆ ಹೇಳಿಲ್ಲಪ್ಪ. ಮಗು ಆಗಿದ್ದನ್ನ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಕ್ಕಾಗಿಲ್ಲ ಅಂದೆ ಅಷ್ಟೇ. ಅದನ್ನ ಸರಿಯಾಗಿ ಹೇಳ್ಬೇಕಲ್ವಾಜಿ. ನೋಡು, ಭವಾನಿ ಅಳೋಕೆ ಶುರು ಮಾಡ್ಬಿಟ್ಲು. ಭವಾನಿ, ಸುಸ್ತಾಗಿದ್ಯಾ? ಹೋಗಮ್ಮ, ರೆಸ್ಟ್ ತಗೋ. ವಿರಾಟ್, ನೀನು ಹೋಗಿ ರೆಸ್ಟ್ ತಗೋ. ಅಥರ್ವ, ಅಕ್ಕನ್ ಮೆಡಿಸಿನ್ ಕಾರಲ್ಲಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಅನಿಷ್ಟದ ಮಗುಗೆ ಅಂತಃಪುರದ ಕನ್ಸು ಕಾಣ್ಬೇಡ. ಯಾವತ್ತಿದ್ರೂ ಅದಕ್ ಬಿಕಾರಿ ಪಟ್ಟಾನೆ. ಆ ಭೈರವಿ ಸಪೋರ್ಟ್ ಇದ್ದಾಳೆ ಅಂತ ತುಂಬಾ ಮೆರಿಬೇಡ ನೀನು. ನೀನ್ ನನ್ ಮನೆ ಸೇರ್ಕೊಂಡ ಹಾಗೆ ನಿನಗ್ ಹುಟ್ಟಿದ ಮಗುನು ಇಲ್ಲೇ ಇರೋ ಕನ್ಸೇ ಆಗತ್ತೆ. ಅದಾಗೋ ಹಾಗೆ ನಾನ್ ಮಾಡ್ತೀನಿ. ಅಜ್ಜಿ ಪ್ಲೀಸ್, ಆ ಮಗುಗೇನು ಹೇಳ್ಬೇಡಿ. ಅದೇನು ಪ್ರಪಂಚಕ್ಕೆ ಕಾಲಿಟ್ಟು ಮಾತಾಡ್ಬೇಡ. ಅನಿಷ್ಟ, ಮನೆಗ್ ಬರೋಕ್ ಮೊದ್ಲೇ ನನ್ ಮೊಮ್ಮಗನ ಸಾಯ್ಸಕ್ ಹೊರಟಿರೋ ದೆವ್ವ ಅದು. ಅಜ್ಜಿ, ಏನ್ ಮಾತಾಡ್ತಿದ್ದೀರಾ? ಅಕ್ಕ ರೆಸ್ಟ್ ತಗೊಳ್ಳಿ. ಅದೇನಮ್ಮ, ಬಾಣಂತಿ ಹೇಗಿರ್ಬೇಕು ಅಂತ ಹೇಳ್ತಾ ಇದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಶುಂಠಿ ಚೂರ್ಣಕ್ಕೆ ತುಪ್ಪ ಹಾಕಿ ತಿನ್ಬೇಕು, ಮೆಂತ್ಯ ಲೇಹ್ಯ ತಿನ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ.